ಗೆದ್ದು ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಹುಚ್ಚು ಅಭಿಮಾನಿಯೊಬ್ಬರು ವಿಚಿತ್ರವಾದ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಸ್ಕೈ ಡೈವಿಂಗ್ ಮಾಡುವ ಮೂಲಕ ಮತ್ತೊಂದು ಅವಧಿಗೆ ಮೋದಿ ಪ್ರಧಾನಿ ಆಗಲಿ ಅನ್ನೋ ವಿಶಿಷ್ಟ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತ ಹೇಳಿ 13,000 ಅಡಿ ಮೇಲಿನಿಂದ ಧುಮುಕಿದ್ದಾರೆ ಅಭಿಮಾನಿಯೊಬ್ಬರು ಸ್ಕೈ ಡೈವಿಂಗ್ ಮೂಲಕ. और एक बार ಮೋದಿ ಸರ್ಕಾರ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೋದಿ ಫೋಟೋ ಇರುವ ಬ್ಯಾನರ್ ಅನ್ನ ಹಿಡಿದು ಸ್ಕೈ ಡೈವಿಂಗ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಳಕಳಿಯ ಮನವಿ, ಈ ರೀತಿಯಾದ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಯಾರು ಕೂಡ ಹೋಗಬಾರ್ದು, ಅಭಿಮಾನ ಇರಬೇಕು. ಚುನಾವಣೆ ಪ್ರಕ್ರಿಯೆಯಲ್ಲಿ ಮತದಾನವನ್ನ ಹಾಕುವ ಮೂಲಕ ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಭಿಮಾನ ಪ್ರದರ್ಶನ ಮಾಡ್ಲಿಕ್ಕೆ ಆ ಮಾರ್ಗ ಕೂಡ ಇದೆ. ಈ ರೀತಿಯಾಗಿ ಸ್ಕೈ ಡೈವಿಂಗ್ ಮಾಡಬೇಕು ಅಂದ್ರೆ ಅದರದೇ ಆದ ವಿಶಿಷ್ಟವಾದ ತರಬೇತಿಯನ್ನ ಪಡ್ಕೊಂಡಿರಬೇಕಾಗತ್ತೆ. ಹಾಗೆ ಸುರಕ್ಷತೆಯ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಇದನ್ನ ಯಾವುದೇ ಕಾರಣಕ್ಕೂ ಯಾರು ಅನುಕರಣೆ ಮಾಡಬೇಡಿ ಅನ್ನೋ ಮನವಿಯೊಂದಿಗೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಅವಧಿಗೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಬ್ಯಾನರ್ ಅನ್ನ ಹಿಡಿದು ಘೋಷಣೆಯನ್ನ ಕೂಗ್ತಾ ಮೋದಿ ಅಭಿಮಾನಿ ಸ್ಕೈ ಡೈವಿಂಗ್ ಮಾಡಿದ್ದಾರೆ. ಹದಿಮೂರು ಸಾವಿರ ಅಡಿಯಂತೆ 13,000 ಅಡಿ ಮೇಲಿನಿಂದ ಧುಮುಕಿ और एक बार ಮೋದಿ ಸರ್ಕಾರ ಅನ್ನೋ ಘೋಷಣೆಯನ್ನ ಕೂಗಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸಹಿತ ಮೋದಿಯವರು ಪ್ರಧಾನಿ ಆಗಲಿ ಅಂತೇಳಿ ವಿಜಯಪುರ ಜಿಲ್ಲೆಯ ಒಬ್ಬರು ವ್ಯಕ್ತಿ ಅಂದರೆ ರಾಜಶೇಖರ್ ಮುತ್ತಿನ ಪೆಂಡಿಮಠ ಅಂತೇಳಿ ಆ ಸ್ಕೈ ಡೈವಿಂಗ್ ಮೂಲಕ ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಯಾಕೆ ಮಾಡಿದ್ದಾರೆ ಮತ್ತು ಯಾವ ಒಂದು ಕಾರಣಕ್ಕಾಗಿ ಅವರು ಈ ಸ್ಕೈ ಡೈವಿಂಗನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರಿಂದನೇ ಕೇಳೋಣ. ನಮ್ಮ ಜೊತೆಗಿದ್ದಾರೆ ಅವರು. ಸರ್, ನೀವು ದೂರದ ದೇಶಕ್ಕೆ ಹೋಗಿ ಒಂದು ಸ್ಕೈ ಡೈವಿಂಗ್ ಮೂಲಕ ಮೋದಿಯವರು ಮತ್ತೆ ಪ್ರಧಾನಿ ಆಗಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ ಸರ್. ಯಾವ್ಯಾವ ಉದ್ದೇಶಗಳು ಮತ್ತು ಯಾವ ಕಾರಣಕ್ಕೆ ಸರ್? ಸರ್, ಮತ್ತೊಮ್ಮೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದ ಶ್ರೀ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಅಂಥೇಳಿ ನಾವು ನಮ್ಮ ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಮೂಲಕ ಮೋದಿಜಿಯವರು ಹೇಗೆ ನಮ್ಮ ಭಾರತವನ್ನು ವಿಶ್ವದಲ್ಲೇ ಒಂದು ಅತಿ ಎತ್ತರ ದೊಡ್ಡದಲ್ಲಿ ಹೆಸರನ್ನು ತೊಗೊಂಡೋಗಿದ್ದಾರೆ, ಅದೇ ಥರ ಮೋದಿಜಿಯವರು ಹೆಸರು ಆಗಲಿ ಮತ್ತು ಅವ್ರ ಭಾವಚಿತ್ರ ಆಗಲಿ ಆಕಾಶದಲ್ಲಿ ಎಲ್ಲರಿಗಿಂತ ಮೇಲೆ ಇರಲಿ ಅಂಥೇಳಿ ಒಂದು ನಮ್ಮ ಇದು ಇಟ್ಕೊಂಡು ಭಾವನೆ ಇಟ್ಕೊಂಡು ಸ್ಕೈ ಡೈವಿಂಗ್ ಮುಖಾಂತರ ಮತ್ತು ಮೋದಿಜಿಯವರು ನಮ್ಮ ಭಾರತ ದೇಶವನ್ನು ವಿಶ್ವಗುರು ಮಾಡುವ ಕನಸು ನನಸಾಗಲಿ ಅಂಥೇಳಿ ನಮ್ಮ ನಮೋ ಸ್ಕೈ ಡೈವರ್ ತಂಡ ವತಿಯಿಂದ ಈ ಥರ ಒಂದು ಕಾನ್ಸೆಪ್ಟ್ ನಾವು ಮೋದಿಯವ್ರ ಭಾವಚಿತ್ರವನ್ನು ಸ್ಕೈ ಡೈವಿಂಗ್ ಮಾಡಿದ್ದೀವಿ ಸರ್. ಸರ್, ಯಾವ ದೇಶದಲ್ಲಿ ಮಾಡಿದಿರಿ ಮತ್ತು ಎಷ್ಟು ಅಡಿ ಎತ್ತರದಿಂದ ಈ ಒಂದು ಸ್ಕೈ ಡೈವಿಂಗ್ ಮಾಡಿದಿರಿ? ಸರ್, ಇದು ಬ್ಯಾಂಕಾಕ್ನ ಖಾವಯಾವ್ ಡ್ರಾಪ್ ಝೋನಲ್ಲಿ ಮಾಡಿದ್ದೀವಿ ಸರ್. ಇದು 13,000 ಅಡಿಯಿಂದ ಸ್ಕೈ ಡೈವಿಂಗ್ ಮಾಡಿದ್ದೀವಿ ಸರ್. ಸರ್, ಮತ್ತು ಇದೊಂದು ಯಾವ ಉದ್ದೇಶಕ್ಕಾಗಿ ಮತ್ತು ಈ ತಂಡದಲ್ಲಿ ಎಷ್ಟು ಜನ ಇದ್ದರು? ಸರ್, ಉದ್ದೇಶನ ಸರ್, ನಮ್ಮ ಭಾರತ ದೇಶವನ್ನು ಇಷ್ಟು ಒಂದು ಒಳ್ಳೆಯ ಇದರಲ್ಲಿ ಪ್ರಗತಿನಲ್ಲಿ ತೊಗೊಂಡೋಗಿದ್ದಾರೆ ಮೋದಿಜಿಯವರು. ಇನ್ನು ಮುಂದೆ ಮೋದಿಜಿಯವರು ಇನ್ನೂ 2024 ಅವ್ರ ನೇತೃತ್ವದಲ್ಲೇ ಪ್ರಧಾನಮಂತ್ರಿ ಅವರಾಗಿ ಅವ್ರ ನೇತೃತ್ವದಲ್ಲಿ ಇನ್ನೂ ನಮ್ಮ ಭಾರತ ದೇಶವನ್ನು ಉನ್ನತ ಮಟ್ಟಕ್ಕೆ ಒಯ್ದು ವಿಶ್ವಗುರು ಮಾಡುವಂಥ ಕನಸು ನನಸಾಗಲಿ ಅಂಥೇಳಿ ನಮ್ಮ ನಮೋ ಸ್ಕೈ ಡೈವರ್ಸ್ ತಂಡ ವತಿಯಿಂದ ನನ್ನ ನೇತೃತ್ವದಲ್ಲಿ ರಾಜಶೇಖರ್ ಮುತ್ತಿನ ಪೆಂಡಿಮಠ ಅಂತ ನನ್ನ ಸದಸ್ಯರಾದ ನಮ್ಮ ಅನುಭವ್ ಅಗರ್ವಾಲ್, ರಾಹುಲ್ ಡಾಕ್ರೆ ಮತ್ತು ಹಿಮಾಂಶು ಅಂತ ನಮ್ಮ ತಂಡದವರು ಇವೆಲ್ಲ ಒಂದು ಜೊತೆಗೂಡಿ ಇದು ಕಾನ್ಸೆಪ್ಟ್